ಯಾದಗಿರಿ ನಗರದಲ್ಲಿ ಜೀವಜಲಕ್ಕಾಗಿ ಜನರ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಕಾಮಗಾರಿ ಉದ್ಘಾಟನೆ ವಿಳಂಬದಿಂದ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಅಲ್ಲಿರುವಂತಹ ಮಂದಿ. 54 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಹೊಸ ಈ ಜಾಕ್ವೆಲ್ ಇದು. ಭೀಮಾ ನದಿ ಬತ್ತಿ ಹೋದ ಹಿನ್ನೆಲೆ ನೀರು ಪೂರೈಕೆ ಸಂಕಷ್ಟ. ಗುರುಸಣಗಿ ಬ್ಯಾರೇಜ್ ಭಾಗದಲ್ಲಿ ಹೊಸ ಜಾಕ್ವೆಲ್ ನಿರ್ಮಾಣ ಮಾಡಿದ್ದಾರೆ. ಜಾಕ್ವೆಲ್ ಕಾಮಗಾರಿ ಪೂರ್ಣಗೊಂಡರೂ ಕೂಡ ಇನ್ನುವರೆಗೂ ಕೂಡ ಉದ್ಘಾಟನೆ ಭಾಗ ಸಿಕ್ಕಿಲ್ಲ ಅಂತೇಳಿ ಅಲ್ಲಿರುವಂತಹ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸುಮ್ಮನೆ ಕಾಟಾಚಾರಕ್ಕೆ ಮಾಡಿಟ್ಟಿದ್ದಾರೆ. ಮತ್ತೊಂದೆಡೆ ಪೈಪ್ಲೈನ್ ಕಾಮಗಾರಿ ಮಾಡುವಲ್ಲೂ ಕೂಡ ವಿಳಂಬ ಆಗ್ತಾ ಇದೆ. ಕೋಟಿ ಕೋಟಿ ಹಣ ಖರ್ಚಾದ್ರೂ ಕೂಡ ಇನ್ನುವರೆಗೂ ಕೆಲಸ ಕಂಪ್ಲೀಟ್ ಆಗ್ತಾ ಇಲ್ಲ. ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿದೆ. ನೀರಿನ ಸಮಸ್ಯೆ ಮಿತಿ ಮೀರ್ತಾ ಇದೆ. ಪರದಾಡ್ತಾ ಇದ್ದೀವಿ. ಅದೆಲ್ಲವನ್ನ ಕೂಡ ಅಧಿಕಾರಿಗಳು ಗಮನಿಸ್ತಿದ್ದಾರೆ. ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನುವಂತಹ ಪರಿಜ್ಞಾನ ಇಲ್ವಾ ಅಧಿಕಾರಿಗಳಿಗೆ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, 54 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಹೊಸ ಜಾಕ್ವೆಲ್ ಅದು. ಈಗಾಗಲೇ ಭೀಮಾ ನದಿ ಕಂಪ್ಲೀಟ್ ಆಗಿ ಬತ್ತಿ ಹೋಗಿದೆ. ಆ ಹಿನ್ನೆಲೆಯಲ್ಲಿ ಅದನ್ನೇ ನಂಬಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಂತಹ ಅಕ್ಕಪಕ್ಕದ ಗ್ರಾಮಸ್ಥರು ತೀವ್ರ ಸಂಕಷ್ಟಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಸಂಕಷ್ಟಕ್ಕೆ ಒಳಗಾಗಿ ಬಿಟ್ಟಿರುವಂಥದ್ದು 35 ವರ್ಷಗಳಿಂದ ನಿರ್ಮಾಣ ಆಗಿರತಕ್ಕಂಥ ಇದು ಫಿಲ್ಟರ್ ಬೆಡ್ಡನ್ನು ಇನ್ನೂ ಇದು ಮೇಲ್ದರ್ಜೆಗೇರಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮಾಡಿಲ್ಲ. 35 ವರ್ಷಗಳಿಂದ ಜನಸಂಖ್ಯೆ ನಗರದಲ್ಲಿ ದಿನೇ ದಿನೇ ಬೆಳೀತಿದೆ. ನೀರು ಸರಬರಾಜಿಗೆ ಆಗ್ತಾಯಿಲ್ಲ. ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಬರ್ತಕ್ಕಂಥ ಪರಿಸ್ಥಿತಿ. ಭೀಮಾ ನದಿ ಇದ್ದರೂ ಕೂಡ ಇಲ್ಲಿ ಪಕ್ಕದಲ್ಲಿ ಭೀಮಾ ನದಿ ಇದ್ದರೂ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ನೀರು 24x7 ಅಂದರೆ ಮುಂಜಾನೆ ಸಾಯಂಕಾಲ ನಗರ ಜನರಿಗೆ ನೀರಿನ ತೊಂದರೆ ಆಗಬಾರ್ದು. ಆದರೆ ಗುರುಮಠಕಲ್ಲಿಗೆ ಇಲ್ಲಿಂದ 50 ಕಿಲೋಮೀಟ್ರ್ ನೀರು ನಿರಂತರ ಸಂಪರ್ಕ ಅದಾವ, ಸರಬರಾಜು ಮಾಡ್ತಿದ್ದಾರೆ. ಮತ್ತು ಅದರ ಅಪೋಸಿಟ್ ಏನದಂದ್ರೆ ಗುಮ್ಮಿ ಮಾಡಿಕೇಸಿ ಇವತ್ತೇನದ 50 ಕೋಟಿಗೂ ಹೆಚ್ಚು ಅನುದಾನ ಖರ್ಚಾದರೂ ಕೂಡ ಆ ಕಾಮಗಾರಿ ಇವತ್ತೇನದ ಗ್ರಾಣ ಹಿಡಿದಿರ್ತಕ್ಕಂಥದ್ದು ದುರದೃಷ್ಟಕರ. ತಕ್ಷಣದ ಕಾಮಗಾರಿನ ರೆಡಿ ಮಾಡಬೇಕು. ಮತ್ತು ಮಷಿನ್ ಅಳವಡಿಸ್ಕೇಸಿ ಇಲ್ಲಿ ಹೊಸ ಟ್ಯಾಂಕ್ ಈ ಫಿಲ್ಟರ್ ಬೆಡ್ ಮೇಲೆ ಬೃಹತ್ ಆಕಾರದ ಟ್ಯಾಂಕನ್ನು ನಿರ್ಮಾಣ ಮಾಡಿ ಯಾದಗಿರಿ ನಗರ ಜನತೆಗೆ ನೀರಿನ ತೊಂದರೆ ಯಾವುದೇ ಕಾರಣಕ್ಕೆ ಆಗದಂತೆ ಶುದ್ಧ ಕುಡಿ ನೀರು ಕೊಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಜಿಲ್ಲಾಡಳಿತ ಮುಂದಾಗಬೇಕು. ಇಲ್ಲದಿದ್ದರೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತೀವಿ. ಹೊಸ ಜಾಕ್ವೆಲ್ಲು ಅದೇ ಲಾಸ್ಟ್ ಇಯರು ಈಗ KVIDFC ಅಡಿಯಲ್ಲಿ ನಡೀತಾ ಇದೆ. ಈಗ ವಾಟರ್ ಸಪ್ಲೈ ಬೋರ್ಡ್ದವರು ಆ ಕೆಲಸನ ನಾವು ಈಗಾಗಲೇ 54 ಕೋಟಿಗೆ ನಾವು ಈಗಾಗಲೇ ಅವ್ರಿಗೆ ವಹಿಸಿದ್ದೀವಿ. ಅದರಲ್ಲಿ ಸುಮಾರು 3 ಟ್ಯಾಂಕ್ ಇದ್ದಾವೆ. ಅದರ ಮತ್ತು ಇದು ಮೇನು ಪೈಪ್ಲೈನ್ ಕನೆಕ್ಷನ್ ಇದೆ ನಮ್ಮದು ಇದು ಮೇನ್ ನದಿಯಿಂದ ಅಪ್ಪರ್ ಸ್ಟ್ರೀಮ್ನಿಂದ ಡೈರೆಕ್ಟಾಗಿ ಫಿಲ್ಟರ್ ಬೆಡ್ಗೆ ಬರುತ್ತೆ ನೀರು. ಸೊ ಅದರ ನಮ್ಮ ಯಾದಗಿರಿಗೆ ನೀರು ಎಷ್ಟು ಬೇಕು ಪ್ರಮಾಣ, ಆ ಪ್ರಮಾಣದಲ್ಲಿ ನಾವು ಎಸ್ಟಿಮೇಟ್ ಮಾಡಿಸಿ 54 ಕೋಟಿ ಪ್ರಾಜೆಕ್ಟ್ ಇದೆ. ಅದು ಆನ್ಗೋಯಿಂಗ್ ನಡೀತಾ ಇದೆ. ಅದು ಆ್ಯಕ್ಚುಲಿ ಅವರಿಗೆ ನಾವು 1 ವರ್ಷ ಟೈಮ್ ಕೊಟ್ಟಿದ್ದೀವಿ. ಸೊ 1 ವರ್ಷ ಇವಾಗ ಆಗಿದೆ. ಸಮಸ್ಯೆ ಏನಂತಂದರೆ ಅವರಿಗೆ ನಾವು ಕರೆಸಿ ಅವರಿಗೆ ನಾವು ಮೀಟಿಂಗ್ ಮಾಡಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗೆ ಅವ್ರಿಗೆ ಕರೆಸಿ ಕೇಳಿದಾಗ ಈಗ ನಮ್ಮದೇನು ಒಳಗಡೆ ಅವರೇನು ನಮ್ಮದು ಮನೆಗೆ ಎಲ್ಲ ಪೈಪ್ಲೈನ್ ಮಾಡಬೇಕಾಗಿತ್ತು, ಅವ್ರು ಮಾಡ್ತಾಯಿದ್ದಾರೆ ಇವಾಗ. ಸೊ ಮೇನ್ ಪೈಪ್ಲೈನು ನಮ್ಮದು ರೈಲ್ವೆ ಟ್ರ್ಯಾಕ್ ದಾಟಿಸಿ ರೋಡ್ ದಾಟಿಸಿ ನಮ್ಗೆ ಅಲ್ಲಿ ತನಕ ಬಂದಿದೆ ಈಗ. ಸೊ ರೋಡ್ ಪ್ಯಾರಲಾಗಿ ನಾವು ಮಾಡಬೇಕಂತಂದರೆ ನಾವು ಕೇಳಿದಾಗ ಅವರಿಗೆ ಮೀಟಿಂಗಿಗೆ ತೊಗೊಂಡಾಗ ಆ ಇಲಾಖೆದವ್ರು ನಮಗೆ ಇದು ನ್ಯಾಷನಲ್ ಹೈವೇದವ್ರು NOC ಕೊಟ್ಟಿಲ್ಲ. ಸೊ ಅದು ಪ್ಯಾರಲಾಗಿ ಅಲ್ಲಿ ನಮ್ಮ ಫಿಲ್ಟರ್ ಬೆಡ್ ತನ ರೋಡು ಇದು ಪ್ಯಾರಲಾಗಿ ಆ ಪೈಪ್ಲೈನ್ ಬರೋದ್ರಿಂದ ಬಾಜು ಅವ್ರದ್ದು ಕೇಬಲ್ ಇರ್ಬೋದು, ಅವ್ರದ್ದು ಡ್ರೈನೇಜ್ ಇರ್ಬೋದು, ಬೇರೆ ಬೇರೆ ಡ್ಯಾಮೇಜ್ ಆಗಬಾರ್ದು ಅಂತ ಅವ್ರಿಗೆ NOC ಹಾಕಿದ್ದಾರೆ ಅಂತ. ಆದರೆ ಅವ್ರಿಗೆ NOC ಬಂದಿಲ್ಲ. ಅದಕ್ಕೆ ನಾವು ವೆಯ್ಟ್ ಮಾಡ್ತೀವಿ. NOC ಬಂದಿದ್ದ ತಕ್ಷಣ ಮೇನ್ ಪೈಪ್ಲೈನ್ ಎಲ್ಲ ಪೂರ್ಣಗೊಳಿಸಿ ನಾವು ಸಪ್ಲೈನ ಸ್ಟಾರ್ಟ್ ಮಾಡಿಸ್ತೀವಿ. ಹೊಸ ಜಾಕ್ವೆಲ್ಲು ಅದೇ ಲಾಸ್ಟ್ ಇಯರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ಬಸನಗೌಡ ಪಾಟೀಲ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸನಗೌಡ ಪಾಟೀಲ್, ನಾವು ಗಮನಿಸಿದಾಗೆ ಈ ಬೇಸಿಗೆ ಬಂತು ಅಂದ್ರೆ ಸಾಕು ಯಾದಗಿರಿ ಭಾಗದ ಜನರು ಅಕ್ಷರಶಃ ಈ ಸಂಕಷ್ಟ ಅವರು ಹೇಳ್ತಿರೋದಾಗತ್ತೆ. ಯಾಕಂತಂದ್ರೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ಈ ಕಾಮಗಾರಿ ಉದ್ಘಾಟನೆ ವಿಳಂಬ ಆಗಿದೆ. ಯಾಕೆ ಅಧಿಕಾರಿಗಳು ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನ ಮೆರೆತಿದ್ದಾರೆ ಅಂತ? ಬಸನಗೌಡ, ಕೇಳಿಸ್ತಾ ಇದೀನ ನನ್ನ ಧ್ವನಿ? ಖಂಡಿತ ದೀಪ. ಈಗ ಬೇಸಿಗೆ ಬಂತು ಅಂದ್ರೆ ಸಾಕು ಅಲ್ಲಿನ ಭಾಗದ ಜನರು ಎಷ್ಟರ ಮಟ್ಟಿಗೆ ನೀರಿಗಾಗಿ ಪರದಾಡ್ತಾರೆ. ಕಾಮಗಾರಿ ಉದ್ಘಾಟನೆ ವಿಳಂಬ ಆಗ್ತಾ ಇದೆ. ಅಧಿಕಾರಿಗಳು ಮಾತ್ರ ಇದ್ರ ಬಗ್ಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನು ಮೆರೆತಿದ್ದಾರೆ ಅಂತ?
ದೀಪ ಏನು ನೀರು ಪೂರೈಸುವ ಯೋಜನೆ ಕೋಟಿ ಹಣ ಖರ್ಚು ಮಾಡಿ ಖರ್ಚು ಮಾಡಿದ್ರು ಕೂಡ ಇನ್ನ ಉದ್ಘಾಟನೆ ಭಾಗ್ಯ ಕಂಡು ಬಂದಿಲ್ಲ. ಹಾಗಾಗಿ ಉದ್ಘಾಟನೆ ಮಾಡದ ಕಾರಣದಿಂದ ಯಾದಗಿರಿ ನಗರದಲ್ಲಿ ನೀರು ಬಹಳಷ್ಟು ಸಾಕರ ತೊಂದರೆ, ನೀರಿಗಾಗಿ ಹಾಹಾಕಾರ ಆಗ್ತಾ ಇದೆ. ಭೀಮಾ ನದಿಯಿಂದ ಜೋಕ ಕೂಡ ನೀರನ್ನು ಕೂಡ ಪೂರೈಕೆ ಮಾಡೋಗೋಸ್ಕರ ಕೋಟಿ ಹಣವನ್ನು ಖರ್ಚು ಮಾಡಿ ಈಗಾಗಲೇ ಉದ್ಘಾಟನೆ ಭಾಗ್ಯ ಆಗದೆ ನಿಂತಿದೆ. ಹಾಗಾಗಿ 2 ದಿನಕ್ಕೊಮ್ಮೆ ನಗರಕ್ಕೆ ನೀರು ಪೂರೈಕೆ ಮಾಡ್ತಾರೆ. ಸುಮಾರು 2 ದಿನಕ್ಕೊಮ್ಮೆ ನೀರು ಪೂರೈಕೆ ಮಾಡಿದ್ರೆ ನಗರದಲ್ಲಿ ಹಲವಾರು ಬಡಾವಣೆಗಳಿಗೆ ನೀರಿನ ಸಮಸ್ಯೆ ಎದುರಾಗಿದೆ. ಹಾಗಾಗಿ ಈ ಜೋಕಲ್ಗಳು ಕೂಡ ಉದ್ಘಾಟನೆ ನೀಡ್ತಾರೆ, ಬೇಗನೆ ನೀಡಿ ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಒಟ್ಟಿನಲ್ಲಿ ಬೇಸಿಗೆ ಬಂದ್ರೆ ಸಾಕು, ಇಲ್ಲಿ ಬೆಂಕಿ ಕೆಂಡದಂತೆ ಕಾಣಿಸುತ್ತೆ ಯಾದಗಿರಿ ಜಿಲ್ಲೆ. ನೀರಿನ ಬರನು ಕೂಡ ಹಾಗೆ ಆಗಿದೆ. ನೀರಿಲ್ಲದೆ ಇಂಥ ಬೆಂಕಿ ಕೆಂಡದಲ್ಲಿ ನಿಂತು ನೀರಿಗೋಸ್ಕರ ಪಾಳೆ ನಿಂದಿರೋದು ಸಾಕಷ್ಟು ಎದುರಾಗ್ತಾ ಇದೆ. ಸಾಕಷ್ಟು ಜನರು ಕೂಡ ಹೈರಾಣ ಆಗ್ತಾ ಇದ್ದಾರೆ. ಹಾಗಾಗಿ ಯಾವ ರೀತಿ ಇದನ್ನ ನಿಭಾಯಿಸ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ದೀಪಾ. ಎಸ್ ಬಸನಗೌಡ ಪಾಟೀಲ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.